ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಿಷಿ. ಇವತ್ತು ನಾವು ನಿಮಗೆ ತುಂಬ ಎಕ್ಸೈಟೆಡ್ ವಿಡಿಯೋ ತೋರಿಸ್ತಾ ಇದ್ದೀವಿ. ಇವತ್ತು ನಾವು ಗಾಡಿ ರಿವ್ಯೂ ಮಾಡ್ತಾ ಇರೋದು ಯಾವುದು ಅಂದರೆ ಇಟ್ಸ್ ನನ್ ಅದರ್ ದೆನ್ ದ ಬಿಗ್ ಡ್ಯಾಡಿ ಆಫ್ ಎಸ್ಯುವಿ ಟೊಯೋಟಾ ಫಾರ್ಚುನರ್. ಕೀ ನೋಡೋದಾದ್ರೆ ಇಲ್ಲಿ ನಿಮಗೆ ಲಾಕ್ ಅನ್ಲಾಕ್ ಬೂಟ್ ಓಪನ್ ಮಾಡೋದಕ್ಕೆ ಬಟನ್ ಕೊಟ್ಟಿದ್ದಾರೆ. ಟೊಯೋಟಾ ಲೋಗೋ ಕೂಡ ಕೊಟ್ಟಿದ್ದಾರೆ. ಹಿಂದೆ ನೋಡೋದಾದ್ರೆ ನಿಮಗೆ ಫಾರ್ಚುನರ್ ಲೋಗೋ ಕೊಟ್ಟಿದ್ದಾರೆ. ತುಂಬ ಸಕ್ಕತ್ತಾಗಿದೆ, ತುಂಬ ಪ್ರೀಮಿಯಂ ಕೀ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಬೋದು, ತುಂಬ ಬೋಲ್ಡ್ ಆ್ಯಂಡ್ ಮಸ್ಕ್ಯುಲರ್ ಆಗಿ ಕಾಣಿಸುತ್ತೆ. ಒಳ್ಳೆ ಬೆಳೆ ಆನೆ ಐರಾವತ ಅಂತಲೇ ಹೇಳ್ಬೋದು. ಮುಂದೆ ನೋಡೋದಾದರೆ ನಿಮಗೆ ಫಾರ್ಚುನರ್ ಬ್ಯಾಡ್ಜಿಂಗ್ ಸಿಗುತ್ತೆ. ಇಲ್ಲಿ ಟೊಯೋಟಾ ಲೋಗೋ ಕೊಟ್ಟಿದ್ದಾರೆ. ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಕೆಳಗಡೆ ನಿಮಗೆ ಸ್ಪೋರ್ಟಿಯರ್ ಬಾಡಿ ಕಿಟ್ ಕೊಟ್ಟಿದ್ದಾರೆ. ತುಂಬ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಮೇಲೆ ನೋಡೋದಾದರೆ ಇಲ್ಲಿ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಕೆಳಗಡೆ ನಿಮಗೆ DRLs ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದರೆ ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು LED ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ನೋಡ್ತಾ ಇದ್ದಾರೆ DRLs ವಿತ್ ಇಂಡಿಕೇಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟಿಂದ ನೋಡೋದಾದರೆ ತುಂಬ ಹ್ಯೂಜ್ ಆಗಿ ಬಲ್ಕಿಯಾಗಿ ಕಾಣುತ್ತೆ. ಹಾಗೆ ಏರೋಟ್ಯೂನ್ ವೈಪರ್ಸ್ ಬರುತ್ತೆ, ಆಟೋ ಹೆಡ್ ಲ್ಯಾಂಪ್ಸ್ ಹಾಗೆ ರೇಂಜ್ ಸೆನ್ಸಿಂಗ್ ವೈಪರ್ಸ್ ಕೂಡ ಬರುತ್ತೆ. ಈ ಗಾಡಿಯ ವಿಡ್ತ್ ಬಂದು 1855 mm ಬರುತ್ತೆ. ಕೈಂಡ್ ಇನ್ಫಾರ್ಮೇಶನ್, ಈ ಗಾಡಿ ನಿಮಗೆ ಲೀಡರ್ ಎಡಿಷನ್ ಅಂತಾನೆ ಬರುತ್ತೆ. ಸೊ ಕಂಪನಿಯಿಂದಾನೇ ಪ್ರೊವೈಡ್ ಮಾಡ್ತಾರೆ. ತುಂಬ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು ಈ ಗಾಡಿ ವೇರಿಯಂಟು. ಬನ್ನಿ ಸೈಡ್ ಪ್ರೊಫೈಲ್ಗೆ ಹೋಗೋಣ. ಸೈಡ್ ವೇಸ್ ನೋಡ್ಬೋದು. ಸೊ ಲೆಂತ್ ಬಂದು ನಿಮಗೆ 4793 mm ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ 210 mm ಬರುತ್ತೆ. ಸ್ಟಾರ್ಟಿಂಗ್ ವಿತ್ ಟೈರ್ ಪ್ರೊಫೈಲ್ ಒಂದು ಬ್ರಿಡ್ಜ್ಸ್ಟೋನ್ ಟೈರ್ಸ್ ಕೊಟ್ಟಿದ್ದಾರೆ. ಹಾಗೆ ಇದ್ರ ಟೈರ್ ಸೆಕ್ಷನ್ ನೋಡೋದಾದರೆ 265/65 ಆರ್ 17 ಇಂಚ್ ಟೈರ್ ಪ್ರೊಫೈಲ್ ಆಗಿರುತ್ತೆ. ಹಾಗೆ ಇದು 17 ಇಂಚ್ ಅಲಾಯ್ಸ್. ಆಗಲೇ ಇದರಲ್ಲಿ ಆಲ್ 4 ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಪ್ರಾಕ್ಸಿಮಿಟಿ ಮಿರರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದರೆ ನಿಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಮಿರರ್ಸ್ ಕೂಡ ಅವೈಲೇಬಲ್ ಮಾಡಿದ್ದಾರೆ ವಿತ್ ಟರ್ನ್ ಇಂಡಿಕೇಟರ್ಸ್. ನಿಮಗೆ ಪಡಲ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿದ್ರೆ ನಿಮಗೆ ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ರಿಕ್ವೆಸ್ಟ್ ಸೆನ್ಸರ್ಸ್ ಬೋತ್ ಸೈಡ್, ಡ್ರೈವರು ಮತ್ತು ಪ್ಯಾಸೆಂಜರ್ ಸೈಡ್ ಎರಡೂ ಕಡೆ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡೋದಾದರೆ ನಿಮಗೆ ಡುವಲ್ ಟೋನ್ ಫಿನಿಷಲ್ಲಿ ಗಾಡಿ ಬರುತ್ತೆ. ಮೇಲ್ಗಡೆ ರೂಫ್ ರೈಲ್ಸ್ ಕೂಡ ನೋಡ್ಬೋದು. ತುಂಬಾ ಗೇಜ್ ಆಗಿರೋ ಅಂಥ ರೂಫ್ ರೈಲು, ಎಷ್ಟೇ ಅಲ್ಲಾಡ್ಸಿದ್ರು ಏನೂ ಆಗಲ್ಲ ಗಾಡಿಗೆ. ಕೆಳಗಡೆ ನೋಡೋದಾದರೆ ನಿಮಗೆ ಫಾರ್ಚುನರ್ ಅಂತ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ನಿಮಗೆ ಇದರಲ್ಲಿ 80 ಲೀಟರ್ಸ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಬನ್ನಿ ರೇರ್ ಪ್ರೊಫೈಲಿಗೆ ಹೋಗೋಣ. ಸೊ ರೇರ್ ಪ್ರೊಫೈಲ್ ನೋಡೋದಾದರೆ ನಿಮಗೆ ಇಲ್ಲಿ ಶಾರ್ಕ್ ಫಿನ್ ಆ್ಯಂಟಿನಾ ಸಿಗುತ್ತೆ. ಹಾಗೆ ಯೂಜ್ ಸ್ಪಾಯ್ಲರ್ ಸಿಗುತ್ತೆ. ಇದರಲ್ಲೇ ನಿಮಗೆ ರೇರ್ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೂಡ ಇಂಟಿಗ್ರೇಟ್ ಆಗುತ್ತೆ. ಹಾಗೆ ಇದರಲ್ಲಿ ನಿಮಗೆ ವಾಷರ್, ಡಿಫಾಗರ್, ವೈಪರ್ 3 ಕೂಡ ಅವೈಲೇಬಲ್ ಮಾಡಿದ್ದಾರೆ. ದೊಡ್ಡದಾಗಿರೋ ಟೊಯೋಟಾ ಲೋಗೋ ಸಿಗುತ್ತೆ. ಹಾಗೆ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಅಲ್ಲಿ ಫಾರ್ಚುನರ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಟೇಲ್ ಲ್ಯಾಂಪ್ ವಿಚಾರಕ್ಕೆ ಬಂದ್ರೆ ನಿಮಗೆ ಇಲ್ಲಿ LED ಟೇಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಯಾವುದೇ ರೀತಿಯಾದ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಬರಲ್ಲ. ಇದರಲ್ಲಿ ನಿಮಗೆ ನಾರ್ಮಲ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ನಿಮಗೆ ಲೀಡರ್ ಎಡಿಷನ್ ಅಂತ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ನಂಬರ್ ಪ್ಲೇಟ್ ಲೈಟ್ ವಿತ್ ರಿವರ್ಸ್ ಕ್ಯಾಮ್ರಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ತುಂಬಾನೇ ಯೂಸ್ಫುಲ್ ಆದಂತ ಫೀಚರ್. ಹಾಗೆ ಇದರಲ್ಲಿ ಸ್ಮೋಕ್ಡ್ ಕ್ರೋಮ್ ಸ್ಟ್ರಿಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಗಾಡಿ ಸಿಗ್ಮಾ 4 ವೇರಿಯಂಟ್ ಆಗಿರುತ್ತೆ. ಸೊ ಸಿಗ್ಮಾ 4 ಏನಂದ್ರೆ 4x4 ಆಗಿರುತ್ತೆ. ಆಫ್ ರೋಡ್ಗೆ ಹೇಳಿ ಮಾಡಿಸಿರೋಂಥ ಗಾಡಿ. ತುಂಬಾನೇ ಬಲ್ಕಿಯಾಗಿ ಕಾಣುತ್ತೆ ಇದನ್ನೇ ನೋಡೋದಾದ್ರೆ. ಬಂಪರ್ ವಿಚಾರಕ್ಕೆ ಬಂದ್ರೆ ನಿಮಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಈ ಸ್ಕಫ್ ಪ್ಲೇಟ್ ಬಂದು ನಿಮಗೆ ಕಂಪನಿಯಿಂದಾನೇ ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ನಿಮಗೆ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಟೇಲ್ ಗೇಟ್ ಬರುತ್ತೆ. ನೋಡ್ತಾ ಇರ್ಬೋದು ನಿಮಗೆ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಟೇಲ್ ಗೇಟ್. ಹಾಗೆ ಇದರಲ್ಲಿ ನಿಮಗೆ 296 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಥರ್ಡ್ ರೋ ರೇಸ್ಡ್ ಆಗಿದ್ದಾಗ, ಥರ್ಡ್ ರೋ ಫೋಲ್ಡ್ ಆಗಿದ್ದಾಗ 716 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ನಿಮಗೆ ಹುಕ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದ್ರೆ ಟೊಯೋಟಾ ಫಾರ್ಚುನರ್ ಸ್ಕಫ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಇಂಟೀರಿಯರ್ಸ್ ಹೋಗೋಣ. ಇಂಟೀರಿಯರ್ಸ್ ನೋಡೋದಾದ್ರೆ ಫಸ್ಟ್ ಡ್ರೈವರ್ ಸೈಡ್ ಡೋರ್ ಇಂದ ಸ್ಟಾರ್ಟ್ ಮಾಡೋದು. ಟೋನ್ ಫಿನಿಶ್ ಕೊಟ್ಟಿದ್ದಾರೆ. ತುಂಬಾನೇ ಪ್ರೀಮಿಯಂ ಆಗಿದೆ. ಕ್ರೋಮ್ ಡೋರ್ ಲಿವರ್ ಟ್ವಿಟರ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಸಾಫ್ಟ್ ಟಚ್ ಎಲಿಮೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಪಿಯಾನೋ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅಡ್ಜಸ್ಟಬಲ್ ಅಂಡ್ ಫೋಲ್ಡಬಲ್ ORVMs ಬರುತ್ತೆ. ಇಲ್ಲಿ ನಿಮಗೆ ಆಲ್ 4 ಪವರ್ ವಿಂಡೋಸ್ ವಿತ್ 1 ಟಚ್ ಡೌನ್ ಸಿಗುತ್ತೆ. ಸ್ಪೀಕರ್ ಕೂಡ ಅವೈಲೇಬಲ್ ಆಗಿದೆ. ಸೊ ಇಲ್ಲಿ ನಿಮಗೆ ವಾಟರ್ ಬಾಟಲ್ ಇಟ್ಕೊಳ್ಳೋಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಈ ಗಾಡಿಯಲ್ಲಿ ಟೋಟಲ್ ಆಗಿ 4 ಸ್ಪೀಕರ್ ವಿತ್ 4 ಟ್ವಿಟರ್ಸ್ ಕೂಡ ಕೊಟ್ಟಿದ್ದಾರೆ. ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಹೆಲೋಜನ್ ಲೈಟ್ ಡೋರ್ ರಿಫ್ಲೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಗಾಡಿ ಮಾತ್ರ ತುಂಬಾ ಪ್ರೀಮಿಯಂ ಆಗಿ ಕಾಣುತ್ತೆ. ಒಳಗಡೆ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳಿ. ಡ್ರೈವರ್ ಸೀಟು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸಿಲ್ವರ್ ಕಲರ್ ಎಲ್ಯುಮಿನೇಟೆಡ್ ಸ್ಕಫ್ ಪ್ಲೇಟ್ ಬರುತ್ತೆ. ಎಲೆಕ್ಟ್ರಾನಿಕ್ ಅಡ್ಜಸ್ಟೇಬಲ್ ಸೀಟ್ಸ್ ಬರುತ್ತೆ. ಡುವಲ್ ಟೋನ್ ಫಿನಿಶ್ ಇದೆ. ಹಾಗೆ ಇದು ಲೆದರ್ ಸೀಟ್ಸ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ. ಹಾಗೆ ಇಲ್ಲಿ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ನ ಆಫ್ ಮಾಡಿ ಆನ್ ಮಾಡೋಕ್ಕೆ ಬಟನ್ ಕೊಟ್ಟಿದ್ದಾರೆ.
ಹಾಗೆ ಕೆಳಗಡೆ ನೋಡ್ತಾ ಇದ್ರೆ ಇಲ್ಲಿ ಬೂಟ್ ಓಪನ್ ಮಾಡಕ್ಕೆ DF ಬಟನ್ ಕೊಟ್ಟಿದ್ದಾರೆ. ಇದು ಬೋನೆಟ್ ಓಪನ್ ಮಾಡಕ್ಕೆ, ಫ್ಯೂಲ್ ಲಿಡ್ ಓಪನ್ ಮಾಡಕ್ಕೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆನೆ AC ವೆಂಟ್ ಕೂಡ ಇದೆ. ಸೊ ಇಲ್ಲಿ ಸಿಲ್ವರ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಸ್ಟೇರಿಂಗ್ ವೀಲ್ ವಿಚಾರಕ್ಕೆ ಬಂದರೆ ಅಲ್ಲಿ ನಿಮಗೆ ಲೆದರ್ ರ್ಯಾಪ್ ಸ್ಟೇರಿಂಗ್ ಬರುತ್ತೆ. ಇಲ್ಲಿ ಸಿಲ್ವರ್ ಕಲರ್ ಫಿನಿಶ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಟೊಯೋಟಾ ಲೋಗೋ ಇದೆ. ಈ ಕಡೆ ನೋಡೋದಾದ್ರೆ ಇದು ಕಂಪ್ಲೀಟ್ ಇನ್ಫೋಟೈನ್ಮೆಂಟ್ ಯೂಸ್ ಆಗೋದು. ಇಲ್ಲೇ ಕಾಲ್ ಪಿಕ್ ಮಾಡ್ಬೋದು, ಕಟ್ ಮಾಡ್ಬೋದು. ಇಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡೋದಾದ್ರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಇಲ್ಲೇ ಅವೈಲೇಬಲ್ ಮಾಡಿದ್ದಾರೆ. ನಿಮಗೆ ಫ್ರಂಟ್ ವೈಪರ್ಸ್ ಅಡ್ಜಸ್ಟ್ ಮಾಡೋಕ್ಕೆ ಇಲ್ಲಿ ಲಿವರ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ನಿಮಗೆ ಫ್ರಂಟ್ LED ಅಡ್ಜಸ್ಟ್ ಮಾಡೋಕ್ಕೆ ಇಲ್ಲಿ ಲಿವರ್ಸ್ ಕೊಟ್ಟಿದ್ದಾರೆ. ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ. ಹೈಡ್ರಾಲಿಕ್ ಸ್ಟೇರಿಂಗ್ ಅಂತಾರೆ ಇದನ್ನ. ಸೊ ಸ್ಟೇರಿಂಗ್ ವೀಲ್ ತುಂಬ ಬೇಸಿಕ್ ಆಗಿದೆ. ಇಲ್ಲಿ ನೋಡೋದಾದ್ರೆ ನಿಮಗೆ ವುಡನ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ, ವುಡನ್ ಟ್ರೀಟ್ಮೆಂಟು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದ್ರೆ ಸೊ ಇಲ್ಲಿ ನಿಮಗೆ ಲೋಗೋ ಕೂಡ ಕೊಟ್ಟಿದ್ದಾರೆ. ತುಂಬಾ ಸಕ್ಕದಾಗಿದೆ. ಈ ಕಡೆ ನೋಡೋದಾದ್ರೆ ನಿಮಗೆ RPM ಮೀಟರ್, ಇಲ್ಲಿ ನೋಡೋದಾದ್ರೆ ನಿಮಗೆ ಸ್ಪೀಡೋ ಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ಇಂಜಿನ್ ಟೆಂಪರೇಚರ್ ನೋಡ್ಬೋದು. ಇಲ್ಲಿ ನೋಡೋದಾದ್ರೆ ನಿಮಗೆ ಫ್ಯೂಲ್ ಎಷ್ಟಿದೆ ಅಷ್ಟು ಚೆಕ್ ಮಾಡ್ಕೊಬೋದು. ಸೆಮಿ ಅನಲಾಗ್ ಮೀಟರ್ ಬರುತ್ತೆ. 2.5 ಇಂಚ್ ಡಿಸ್ಪ್ಲೇ ಬರುತ್ತೆ. ರೇಂಜ್ ಎಷ್ಟಿದೆ ಅಂತ ತೋರಿಸುತ್ತೆ. ಹಾಗೆ ಇದರಲ್ಲಿ ಬ್ಲೂಟೂತ್ ಕೂಡ ಇಲ್ಲೇ ಕನೆಕ್ಟ್ ಮಾಡ್ಕೊಬೋದು. ವೆಹಿಕಲ್ ಸೆಟ್ಟಿಂಗ್ಸ್ ನೋಡ್ಬೋದು. ಹಾಗೆ ಇದರಲ್ಲಿ ತುಂಬ ಕಸ್ಟಮೈಸೇಷನ್ ಕೂಡ ಇದೆ. ಇದಾಗಿದೆ ಇದರದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಸೊ ಸೆಂಟರ್ ಕನ್ಸೋಲ್ ನೋಡೋದಾದ್ರೆ ಇಲ್ಲಿ ನಿಮಗೆ ಸಾಫ್ಟ್ ಟಚ್ ಅಲ್ಲಿ ಆರ್ಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಮಾತ್ರ ತುಂಬಾ ಸ್ಪೇಷಿಯಸ್ ಆಗಿದೆ. ನಿಮಗೆ ಲೆದರ್ ರ್ಯಾಪ್ಡ್ ಹ್ಯಾಂಡ್ ಬ್ರೇಕ್ ಕೂಡ ಇದೆ. ಸೊ ಈ ಗಾಡಿಯಲ್ಲಿ ನಿಮಗೆ ಮೋಡ್ಸ್ ಕೂಡ ಅವೈಲೇಬಲ್ ಆಗಿದೆ. ಈಕೋ, ನಾರ್ಮಲ್, ಸ್ಪೋರ್ಟ್ ಮೋಡ್ ಇದೆ. ಇಲ್ಲಿ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಕ್ಕೆ ಬಟನ್ ಕೂಡ ಕೊಟ್ಟಿದ್ದಾರೆ. 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸಿಗುತ್ತೆ. ಸೊ ಇಲ್ಲಿ ಪಾರ್ಕ್, ರಿವರ್ಸ್, ನ್ಯೂಟ್ರಲ್, ಹಾಗೆ ಡ್ರೈವ್ ಮೋಡ್ ಇಲ್ಲಿ ಶಿಫ್ಟ್ ಮಾಡ್ಕೊಬೋದು. ಹಾಗೆ ನೀವೇನೋ ಮ್ಯಾನ್ಯಲ್ ಆಗಿ ಓಡಿಸ್ಬೇಕಂದ್ರೆ ಸೊ ಇಲ್ಲಿದೆ. ಸೊ ನೋಡೋದಾದ್ರೆ ನಿಮಗೆ ವುಡನ್ ಟಚ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 2 ವಾಟರ್ ಬಾಟ್ಲ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ನೀವು ಕಂಟ್ರೋಲ್ ಮಾಡ್ಕೊಬೋದು. 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್, ಇಲ್ಲಿ USB ಚಾರ್ಜಿಂಗ್ ಸಾಕೆಟ್, ನಿಮಗೆ ಫೋನ್ ಇಟ್ಕೊಳ್ಳೋಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಡುವಲ್ಸ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ. ಡುವಲ್ಸ್ ಲಿವರ್ ಕೊಟ್ಟಿದ್ದಾರೆ. ಆಟೋಮೆಟಿಕ್ AC, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ವಿಚಾರಕ್ಕೆ ಬಂದರೆ ಇದರಲ್ಲಿ ನಿಮಗೆ 8 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಆದರೆ ಇದರಲ್ಲಿ ನಿಮಗೆ ವಯರ್ಡ್ ಆಂಡ್ರಾಯ್ಡ್ ಆಟೋ ಸಿಗುತ್ತೆ ಅಷ್ಟೇ. ಬೇಸಿಕ್ ಆಗಿರೋ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಇದೆ. ಸೊ ಅಷ್ಟೊಂದೇನು ಫೀಚರ್ ಲೋಡೆಡ್ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನಿಮಗೆ ವಾಲ್ಯೂಮ್ ಕಂಟ್ರೋಲ್ ಮಾಡೋಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ. ರೇಡಿಯೋ, ಬ್ಲೂಟೂತ್ ಕನೆಕ್ಟಿವಿಟಿ. ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದ ಜಾಸ್ತಿ ಫೀಚರ್ಸ್ ಬರೋಲ್ಲ. ಸೊ ಕ್ಲಾಕ್ ಇದೆ. ಇಲ್ಲಿ ನಿಮಗೆ ಹಜಾರ್ಡ್ ಲ್ಯಾಂಪ್ ಕೊಟ್ಟಿದ್ದಾರೆ. AC ವೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಲಿವರ್ ಅಡ್ಜಸ್ಟ್ ಮಾಡ್ಕೊಬೋದು. ಡ್ಯಾಶ್ ಬೋರ್ಡ್ ಲೇಔಟ್ ನೋಡೋದಾದರೆ ಬ್ಲ್ಯಾಕ್ ಕಲರ್ ಡ್ಯಾಶ್ ಬೋರ್ಡ್ ಲೇಔಟ್ ಕೊಟ್ಟಿದ್ದಾರೆ. ಇಲ್ಲಿ ಸಿಲ್ವರ್ ಕಲರ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಇಲ್ಲಿ ಸಾಫ್ಟ್ವೇರ್ ಎಲಿಮೆಂಟ್ ಕೂಡ ಕೊಟ್ಟಿದ್ದಾರೆ. ಚಿನ್ನರ್ ಅಂತ ಇದೆ. ಸೊ ಇದನ್ನು ಪ್ರೆಸ್ ಮಾಡಿ ನೋಡೋದಾದರೆ ಬಾಕ್ಸ್ ಇದೆ. ಕೆಳಗಡೆ ನೋಡೋದಾದರೆ ಲಾಕಬೆಲ್ ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಎರಡೂ ಕೂಡ ಸಾಫ್ಟ್ ಓಪನಿಂಗಲ್ಲಿ ಓಪನ್ ಆಗುತ್ತೆ. ಆಟೋ ಡಿಮಿಂಗ್ IRVM ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದರೆ ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. LED ಕ್ಯಾಬಿನ್ ಲೈಟ್ಸ್ ತುಂಬಾ ಯೂಸ್ಫುಲ್ ಆಗಿರೋ ಅಂಥದ್ದು. ಸೊ ಇಲ್ಲಿ ನಿಮಗೆ SOS ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ನಿಮಗೆ ಯಾವುದೇ ರೀತಿಯಾದ ಸನ್ರೂಫ್ ಬರೋಲ್ಲ. ಸೊ ಇಲ್ಲಿ ನೋಡೋದಾದರೆ ಇಲ್ಲಿ ಒಂದು ಗ್ರ್ಯಾಬ್ ಹ್ಯಾಂಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಡ್ರೈವರ್ ಡೋರ್ ವೈಸರ್ ನೋಡಿದ್ರೆ ನಿಮಗೆ ಇಲ್ಲಿ ವ್ಯಾನಿಟಿ ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ ಲೈಟ್. ಸೊ ಆ ಕಡೆ ಕೂಡ ನಿಮಗೆ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ ವಿತ್ ಲೈಟ್. ಸೊ ಇದಾಗಿತ್ತು ಫ್ರಂಟ್ ಕ್ಯಾಬಿನ್. ಸೆಕೆಂಡ್ ರೋ ಡೋರ್ ನೋಡೋದಾದರೆ ಇದರಲ್ಲಿ ನಿಮಗೆ ಡುವಲ್ ಟೋನ್ ಫಿನಿಶ್ ಕೊಟ್ಟಿದ್ದಾರೆ. ನೋಡ್ಬೋದು ನಿಮಗೆ ಕ್ರೋಮ್ ಲಿವರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಸ್ಪೀಕರ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಯಾವುದೇ ರೀತಿಯಾದ ಟ್ವಿಟರ್ಸ್ ಬರೋಲ್ಲ. ಇಲ್ಲೊಂದು ಸಿಲ್ವರ್ ಕಲರ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದರೆ ನಿಮಗೆ ಫಾರ್ಚುನರ್ ಎಲಿಮಿನೇಟೆಡ್ ಸ್ಕಫ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ನೋಡೋದಾದರೆ ನಿಮಗೆ ಫುಡ್ ಬೋರ್ಡ್ ಕೂಡ ಕೊಟ್ಟಿದ್ದಾರೆ. ನಿಂತ್ಕೊಂಡ್ರೂ ಏನೂ ಆಗಲ್ಲ. ಸೆಕೆಂಡ್ ರೋ ನೋಡೋದಾದರೆ ಡ್ರೈವರ್ ಸೀಟ್ ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಫಾರ್ ಯುವರ್ ಇನ್ಫಾರ್ಮೇಷನ್ ನನ್ನ ಹೈಟ್ ಬಂದು 5'8". ಸೊ ಲೆಗ್ ರೂಮ್ ತುಂಬಾ ಜಾಸ್ತಿ ಇದೆ. ಸೊ ಅಂಡರ್ ಟೈಲ್ ಸಪೋರ್ಟ್ ಕೂಡ ಡೀಸೆಂಟಾಗಿದೆ. ಸೊ ಇಲ್ಲಿ ನಿಮಗೆ ಹುಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 5 kg ಹುಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಮ್ಯಾಗ್ಝಿನ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಡುವಲ್ ಟೋನ್ ಲೆದರ್ ಅಪಾಲ್ಸ್ಟ್ರಿ ಕೊಡ್ತಾರೆ ನಿಮಗೆ. ಸೊ ಹೈಟ್ ಕೂಡ ತುಂಬ ಜಾಸ್ತಿನೇ ಇದೆ. ಇದರಲ್ಲಿ ನಿಮಗೆ ಕ್ಯಾಬಿನ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲೇ ನಿಮಗೆ AC ಕಂಟ್ರೋಲ್ ಮಾಡೋಕ್ಕೆ ಲಿವರ್ಸ್ ಕೂಡ ಕೊಟ್ಟಿದ್ದಾರೆ. ಜಾಸ್ತಿ ಮಾಡೋಕ್ಕೆ, ಕಮ್ಮಿ ಮಾಡೋಕ್ಕೆ, ಆಟೋಮೆಟಿಕ್ಕು, ಆಫ್ ಮಾಡೋಕ್ಕೆ. ಸೊ ಕ್ಯಾಬಿನ್ ಲೈಟ್ಸ್ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಒಂದು ಸೆಂಟ್ರಲ್ ಆರ್ಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. 2 ಕಪ್ ಹೋಲ್ಡರ್ಸ್, 3 ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಬರುತ್ತೆ ಇದರಲ್ಲಿ. ನೋಡೋದಾದರೆ ನಿಮಗೆ 12 ವೋಲ್ಟ್ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ AC ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಕೊಟ್ಟಿದ್ದಾರೆ.
ಹಾಗೆ ಇದರಲ್ಲಿ ನಿಮಗೆ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಫೀಚರ್ ಕೊಟ್ಟಿದ್ದಾರೆ. ಹಾಗಾದರೆ ಒನ್ ಟಚ್ ಮಾಡಿದ್ರೆ ಡೌನ್ ಆಗುತ್ತೆ, ಹಾಗೆ ಒನ್ ಟಚ್ ಅಪ್ ಮಾಡಿದ್ರೆ ನಿಮಗೆ ಅಪ್ ಆಗುತ್ತೆ. ವಿತ್ ಆ್ಯಂಟಿ ಪಿಂಚ್ ಕೊಡ್ತಾರೆ. ಆ್ಯಂಟಿ ಪಿಂಚ್ ಏನು ಅಂತಂದರೆ ಇನ್ ಕೇಸ್ ಏನಾದರೂ ಇಲ್ಲಿ ಇಟ್ಟಿದ್ದೀರಾ ಕೈ ಅಂದರೆ ಆಟೋಮೆಟಿಕ್ಕಾಗಿ ಕೆಳಗಡೆ ಹೋಗುತ್ತೆ. ಸೊ ಬನ್ನಿ ಥರ್ಡ್ ರೋಗೆ ಹೋಗೋಣ ಹೇಗಿದೆ ಅಂತ. ಒನ್ ಟಚ್ ಡಂಬಲ್ ಸೀಟ್ಸ್ ಬರುತ್ತೆ. ಥರ್ಡ್ ರೋ ಹೇಳೋದಾದರೆ ನಿಮಗೆ ಜಾಸ್ತಿ ಸ್ಪೇಸ್ ಇಲ್ಲ, ತುಂಬಾ ಕಮ್ಮಿ ಸ್ಪೇಸ್ ಅಂತಲೇ ಹೇಳ್ಬೋದು. ಇದು ಕೂಡ ರಿಕ್ಲೈನ್ ಆಗುತ್ತೆ, ನಿಮಗೆ ಹೆಂಗೆ ಬೇಕೋ ಹಂಗೆ ಕಂಫರ್ಟೇಬಲ್ ಆಗಿ ರೈಡ್ ಮಾಡ್ಬೋದು. ಸೊ ನಿಮಗೆ 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದರೆ ನಿಮಗೆ 2 AC ವೆಂಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನನ್ನಂಥವರು ಒಂದಿಬ್ಬರು ಕೂತ್ಕೊಬೋದು ಆರಾಮಾಗಿ. ಅಂಡರ್ ಥೈಸ್ ಸಪೋರ್ಟ್ ಕೂಡ ತುಂಬ ಕಮ್ಮಿ ಇದೆ. ಬೂಟಲ್ಲೂ ಕೂಡ ನಿಮ್ಗೆ ಒಂದು ಲೆಜೆಂಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಈ ಗಾಡಿಯ ಇಂಜಿನ್ ನೋಡೋಣ. ಸೊ ಬೋನೆಟ್ ತುಂಬ ಯೂಸ್ ಆಗಿದೆ. ಇದರಲ್ಲಿ ನಿಮಗೆ 2.8 ಲೀಟರ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್ ಸಿಗುತ್ತೆ, ವಿಚ್ ಪ್ರೊಡ್ಯೂಸಸ್ 200 bhp ಆ್ಯಂಡ್ 500 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಸ್ಪೀಕಿಂಗ್ 500 ನ್ಯೂಟನ್ ಮೀಟರ್ಸ್ ಟಾರ್ಕ್, ಅಪ್ಪ ಎಷ್ಟು ಟಾರ್ಕ್ ಇದೆ ಗುರು. ಟಾರ್ಕಿಯಸ್ಟ್ ಮೆಷಿನ್ ಅಂತಲೇ ಹೇಳ್ಬೋದು. ತುಂಬಾ ಪವರ್ಫುಲ್ ದಮ್ದಾರ್ ಇಂಜಿನ್ ಅಂತಲೇ ಹೇಳ್ಬೋದು. ಟೊಯೋಟಾ ಅಂದ್ರೇ ಹೇಳಲೇಬೇಕಾ, ಮೊದಲೇ ರಿಲಯಬಲು. ನೀನು 10 ಲಕ್ಷ ಓಡಿಸ್ತೀರಾ ಅಂದರೆ ಓಡಿಸ್ಕೊಳ್ಳಿ ಆರಾಮಾಗಿ. ಆದರೆ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಕೊಂಡು ಆಯಿಲ್ ಚೇಂಜ್ ಮಾಡ್ಕೊಂಡು ಟೈರ್ ಚೇಂಜ್ ಮಾಡಿದ್ರೆ ಅಷ್ಟೇ ಮುಗೀತು. ಜಾಪನೀಸ್ ಮೆಷಿನ್ ಗುರು ಇದು, ಇನ್ನೇನು ಕೇಳ್ತೀರಾ ನೀವು ಇದನ್ನು. ಸೊ ಬನ್ನಿ ಲೆಟ್ಸ್ ಡ್ರೈವ್. ತುಂಬಾ ಚೆನ್ನಾಗಿದೆ ಗಾಡಿ. ಬೋನೆಟ್ ಎಂಡ್ ಟು ಎಂಡ್ ಕೂಡ ಕಾಣುತ್ತೆ ಗೈಸ್. ನಿಮಗೆ ನೋಡಿ ಎಷ್ಟು ಯೂಸ್ ಆಗಿದೆ ಅಂದರೆ ಒಂದು ಲೆವೆಲ್ ಮೇಲೆ ಕೂತಿದ್ದೀರಾ ನೀವು ಅನ್ನೋ ಥರನೇ ಫೀಲ್ ಆಗುತ್ತೆ. ತುಂಬ ಪವರ್ಫುಲ್ ಇಂಜಿನ್ನು, 500 Nm ಟಾರ್ಕ್ ಇದರಲ್ಲಿದೆ. ಪವರ್ಫುಲ್ ಬ್ರೇಕ್ಸ್ ಇದೆ. ಆದರೆ ಸ್ಟೇರಿಂಗ್ ಸ್ವಲ್ಪ ಹಾರ್ಡ್ ಅನಿಸ್ತಾ ಇದೆ ನನಗೆ, ಡ್ಯೂ ಟು ಹೈಡ್ರಾಲಿಕ್ ಪವರ್ ಸ್ಟೇರಿಂಗ್ ಆಗಿರೋದ್ರಿಂದ ಹಾರ್ಡಾಗೇ ಬರುತ್ತೆ. ಹಾರ್ನ್ ಕೂಡ ತುಂಬ ಚೆನ್ನಾಗೇ ಇದೆ, ಬಟ್ ಇಂಜಿನ್ ಕ್ಯಾಬಿನ್ ನಾಯ್ಸಲ್ಲಿ ಬಂದರೆ ಕ್ಲಿಯರಾಗಿ ಕೇಳಿಸುತ್ತೆ ನಿಮಗೆ. ಸೊ ಹೇಗನ್ನಿಸ್ತು ಫಾರ್ಚುನರ್ ಲೀಡರ್ ಎಡಿಷನ್? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವೇನ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ಮುಂದಿನ ವೀಡಿಯೋದಲ್ಲಿ. ದಿಸ್ ಈಸ್ ರಿಷಿ ಸೈನಿಂಗ್ ಆಫ್. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.